ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇದರ ಭಾಗವಾಗಿ ಕಾಂಗ್ರೆಸ್ ಶತಾಯಗತಾಯ 20ಕ್ಕಿಂತ ಹೆಚ್ಚು ಸೀಟ್ ಗೆದ್ದೇ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡು ಹಲವು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಈಗ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ಗೆ ವಾರ್ನಿಂಗ್ ಒಂದನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ವಾರ್ನಿಂಗ್? ಡೀಟೇಲ್ಸ್ ಬರ್ತಾ ಇದೆ. ಲೋಕಸಭಾ ಟಿಕೆಟ್ ಶಾರ್ಟ್ ಲಿಸ್ಟ್ ಅನ್ನು ಕಳಿಸುವಂತೆ ಡೆಡ್ಲೈನ್ ಅನ್ನು ಕೊಡಲಾಗಿದೆ ಹೈಕಮಾಂಡ್ನಿಂದ. ಡಿಸೆಂಬರ್ 27ರ ಒಳಗೆ ಕ್ಷೇತ್ರವಾರು ಶಾರ್ಟ್ ಲಿಸ್ಟ್ ಅನ್ನು ಕೊಡುವಂತೆ ವಾರ್ನ್ ಕೊಟ್ಟಿದ್ದಾರೆ. ಕಳೆದ 3 ತಿಂಗಳಿನಿಂದ ಸಭೆ ಮಾಡಿದ್ರು ಕೂಡ ಇನ್ನೂ ಲಿಸ್ಟ್ ಫೈನಲ್ ಆಗಿಲ್ಲ. ಟ್ರಬಲ್ಗಳಿಗೆ ಎದುರಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬಳಿಕ ವೀಕ್ಷಕರು ಕೂಡ ಅಲರ್ಟ್ ಆಗಿದ್ದಾರೆ. ಕೊನೆಯ ಹಂತದಲ್ಲಿ ಲಿಸ್ಟ್ ಅನ್ನ ವೀಕ್ಷಕರು ಫೈನಲ್ ಮಾಡ್ತಾ ಇದ್ದಾರೆ ತರಾತುರಿಯಲ್ಲಿ. ಅದರಲ್ಲೂ ಹೈಕಮಾಂಡ್ನಿಂದ ಖಡಕ್ ವಾರ್ನ್ ಬಂದಲ್ಲೇ ವೀಕ್ಷಕರು ಕೊಟ್ಟಂತಹ ಲಿಸ್ಟ್ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ಕಳಿಸ್ಲಿಕ್ಕಿದ್ದಾರೆ. ಡಿಸೆಂಬರ್ 30ರ ಒಳಗೆ, ಈ ಮಂತ್ ಎಂಡ್ ಒಳಗೆ ಹೈಕಮಾಂಡ್ಗೆ ಲಿಸ್ಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಕಳಿಸ್ಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಕ್ಷೇತ್ರವಾರು ಸಭೆಯನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ವೀಕ್ಷಕರೆಲ್ಲರೂ ಸೇರಿ. ಕ್ಷೇತ್ರವಾರು ಒಳ ಜಗಳ ಇರುವಂತಹ ಕಾರಣ ವೀಕ್ಷಕರು ಹೈರಾಣಾಗಿದ್ದಾರೆ. ಇನ್ನೂ ಕೆಲ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ಪೂರ್ಣಗೊಂಡಿಲ್ಲ. ಹೀಗಾಗಿ ಬೇಗ ಕಳಿಸ್ಕೊಡುವಂತೆ, ಅಂದರೆ ಡಿಸೆಂಬರ್ 27ರ ಒಳಗೆ ಕ್ಷೇತ್ರವಾರು ಶಾರ್ಟ್ ಲಿಸ್ಟ್ ಅನ್ನ ಕೊಡುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೂತನ ಪದಾಧಿಕಾರಿಗಳು ಇದೀಗ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರೀತಮ್ ಗೌಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಡೀಟೇಲ್ಸ್ ಬರ್ತಾ ಇದೆ. ಹಿರಿಯರು ಸಾಲು ಆರೋಪಗಳನ್ನು ಮಾಡಿದ್ರು ಪದಾಧಿಕಾರಿಗಳ ಮೇಲೆ. ಹೀಗಾಗಿ ಹಿರಿಯರ ಆರೋಪಕ್ಕೆ ನೂತನ ಪದಾಧಿಕಾರಿಗಳು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಯತ್ನಾಳ್ಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರೀತಮ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ತೀರ್ಮಾನದ ವಿರುದ್ಧ ಮಾತು ಹಿರಿಯರಿಗೆ ಶೋಭೆ ತರೋದಿಲ್ಲ. ಸಮಸ್ಯೆ ಏನಾದರೂ ಇದ್ರೆ ಅವರಿಗಿಂತ ಹಿರಿಯರ ಜೊತೆ ಮಾತನಾಡಲಿ. ಚಾಮುಂಡೇಶ್ವರಿ ಹಾಸನಾಂಬೆ ತಾಯಿ ಅವರಿಗೆ ಬುದ್ಧಿ ಕೊಡ್ಲಿ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಹೆಡ್ಫೋನ್ ಹಾಕೊಳ್ಳಿ. ಒಂದ್ ಕಡೆ ಹಿರಿಯರ ಆರೋಪಕ್ಕೆ ನೂತನ ಪದಾಧಿಕಾರಿಗಳು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ್ರು ಯತ್ನಾಳ್ಗೆ ತಿರುಗೇಟನ್ನು ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರೀತಮ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಕ್ಷದ ತೀರ್ಮಾನದ ವಿರುದ್ಧ ಏನು ಮಾತನಾಡ್ತಾ ಇದ್ದಾರಲ್ಲ, ಆ ಮಾತು ಶೋಭೆ ತರೋದಿಲ್ಲ. ಅದರಲ್ಲೂ ಕೂಡ ಅವರು ಹಿರಿಯರಿದ್ದಾರೆ. ಸಮಸ್ಯೆ ಏನಾದಿದ್ರೆ ಅವರಿಗಿಂತ ಹಿರಿಯರ ಜೊತೆ ಮಾತನಾಡಲಿ. ಚಾಮುಂಡೇಶ್ವರಿ ಹಾಸನಾಂಬೆ ತಾಯಿ ಅವರಿಗೆ ಬುದ್ಧಿ ಕೊಡ್ಲಿ ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ದೇವೇಗೌಡರು ದೆಹಲಿಯಲ್ಲಿ ಭೇಟಿ ಮಾಡಿ ಹಿಂದೆ ನೀವು ವಿರೋಧ ವ್ಯಕ್ತಪಡಿಸಿದ್ರಿ BJP JDS ಮೈತ್ರಿಗೆ. ಈಗ ಏನು ಹೇಳ್ತೀರಿ? ನೋಡಿ, ಮೈತ್ರಿಗೆ ಯಾವ ಮಾನದಂಡದಲ್ಲಿ ಆಗಬೇಕು ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇದು ನಡೀತಾ ಇರೋಂಥದ್ದು ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದಕ್ಕೆ. ಯಾರೆಲ್ಲ ಅದನ್ನು ಒಪ್ಪಿ NDAಗೆ ಬರ್ತಾರೆ ಅವ್ರಿಗೆ ಸ್ವಾಗತ. ಅದಕ್ಕೆ JDS ಕೂಡ ಹೊರತಾಗಿರಲ್ಲ. ನಾವೇನಾದರೂ ಗ್ರಾಮ ಪಂಚಾಯತಿಗೋ, ಜಿಲ್ಲಾ ಪಂಚಾಯತಿಗೋ, ತಾಲೂಕ್ ಪಂಚಾಯತಿಗೋ ಆಗಿದ್ದರೆ ಕಾರ್ಯಕರ್ತರು ಚುನಾವಣೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಿತ್ತು. ಇದು ದೇಶದ ಚುನಾವಣೆ. ಅವರೇ ಒಪ್ಪಿ NDAಗೆ ಬಂದಿರೋವಂಥದ್ದು ಅವ್ರಿಗೆ ದೇಶದಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ ಅರಿವಿದೆ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಹಾಗಾಗಿ ಬಂದಿರೋವಂಥವ್ರಿಗೆ ರಾಷ್ಟ್ರೀಯ ನಾಯಕರು ಸ್ವಾಗತ ಕೋರಿದ್ಮೇಲೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನಕ್ಕೆ ಹೋಗಿ ಬದ್ಧವಾಗಿ ಕೆಲಸ ಮಾಡೋವಂಥದ್ದು ಇರುತ್ತೆ. ಅಲ್ಲ, ನೀವು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ಪ್ರಚಾರ ಮಾಡಬೇಕಾದ್ರೆ ನೀವು ಮಾಡ್ತೀರಾ? ಹಾಸನದಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಇನ್ನೂ ಗೊತ್ತಿಲ್ಲ. ಹಾಸನಲ್ಲಿ ಒಟ್ಟಿಗೆ ಪ್ರಚಾರ ಮಾಡ್ತೀರಾ? ಹಾಸನ ಲೋಕಸಭೆ ಭಾರತೀಯ ಜನತಾ ಪಾರ್ಟಿಗೆ ಸಿಗೋವಂಥ ಎಲ್ಲ ಅವಕಾಶ ಇದೆ. ಸರ್ವೆ ಮುಖಾಂತರ ತೀರ್ಮಾನ ಆಗಿ ಯಾವ್ಯಾವ ಕ್ಷೇತ್ರ ಯಾವ್ಯಾವ ಪಕ್ಷಕ್ಕೆ ಅಂದಮೇಲೆ ಜಂಟಿ ಪ್ರಚಾರದ ವಿಚಾರ ಬರುತ್ತೆ. ನಾನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ಹಾಸನ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ. ನೀವೇನಾದರೂ ಲೋಕಸಭೆ ಸ್ಪರ್ಧೆ ಮಾಡುವ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಾನು ಸಂಘಟನೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ ಕೆಲಸ ಒಬ್ಬ ಕಾರ್ಯಕರ್ತನಾಗಿ ಅಧ್ಯಕ್ಷರು ಮತ್ತು ಸಂಘಟನೆಗೆ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡೋದು ಹೊರತು ನಾನು ಯಾವುದೇ ಕ್ಷೇತ್ರದ ಆಕಾಂಕ್ಷೆಯೂ ಅಲ್ಲ, ಆ ಅಪೇಕ್ಷೆನೂ ಇಟ್ಕೊಂಡಿಲ್ಲ. ಒಂದು ವೇಳೆ ನೀವು ಹೇಳಿದ್ರೆ BJPಗೆ ಹಾಸನ ಸಿಗುತ್ತೆ ಅಂತ, ಸಿಕ್ಕಿದ್ರೆ ಹೈಕಮಾಂಡ್ ಏನಾದರೂ ನೀವು ನಿಂತ್ಕೊಳ್ಳಿ ಅಂದರೆ ಆಗೇನು ಮಾಡ್ತೀವಿ? ಅನೇಕ ಹಿರಿಯರು ಪಕ್ಷದಲ್ಲಿದ್ದಾರೆ. AT ರಾಮಸ್ವಾಮಿ ಅವರು ಇರ್ಬೋದು, ನಮ್ಮ ಯುವಕರಾದಂಥ ಸಿದ್ದೇಶ್ ನಾಗೇಂದ್ರ ಅವರಿದ್ದಾರೆ, ಕಿರಣ್ ಅವರಿದ್ದಾರೆ, KCP ಗ್ರೂಪ್ಸು, ಅನೇಕ ಯುವಕರಿದ್ದಾರೆ, ಹಿರಿಯರಲ್ಲೂ ಅನೇಕರಿದ್ದಾರೆ.
ಆ ಥರದ ಅನಿವಾರ್ಯತೆ ಏನು ಬರೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಲುವಂಥದ್ದು 100ಕ್ಕೆ 100 ಸತ್ಯ. ಇದಿಷ್ಟು ಹಾಸನ ಯುವ ನಾಯಕರಾದಂಥ ಪ್ರೀತಮ್ ಗೌಡ ಅವರ ಹೇಳಿಕೆ. ಹಾಸನ ಕ್ಷೇತ್ರದಲ್ಲಿ BJPಗೆ ಆ ಸ್ಥಾನ ಸಿಗುತ್ತೆ, ಯಾರೇ ನಿಂತರೂ ಕೂಡ ಅಲ್ಲಿ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಯತ್ನಾಳ್ ಅವರಿಗೆ ಒಂದು ತಿದ್ದುಕೊಳ್ಳುವ ಬುದ್ಧಿಯನ್ನು ದೇವರು ಕರುಣಿಸಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಗಿರಿಯಲ್ಲಿ ದತ್ತಮಾಲಾ ಅಭಿಯಾನ ಪ್ರಾರಂಭ ಆಗಿದೆ. ಬಿಜೆಪಿ ನಾಯಕರು ಅದಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ಒಬ್ಬೊಬ್ಬ ಬಿಜೆಪಿ ನಾಯಕರು ಕೂಡ ಬಂದು ಮಾಲಾಧಾರಣೆ